ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತಿನ ಅಪ್ಪು ಸರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ವಿಶೇಷವಾದ ವ್ಯಕ್ತಿಗಳು ಬರ್ತಿದ್ದಾರೆ. ಮೊದಲಿಗೆ ಅಪ್ಪು ಹುಡುಗರನ್ನ ಈ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಸೂಪರ್ ಟ್ಯಾಲೆಂಟೆಡ್ ಲೂಸ್ ಮಾದ ಯೋಗಿ ಯೋಗೇಶ್ ಹಾಗೂ ದ ಡೈಮಂಡ್ ಸ್ಟಾರ್ ಶ್ರೀನಗರ್ ಕಿಟ್ಟೆ. ಅಪ್ಪು ಅನ್ನೋ ಹೆಸರಿಗೆ ತಾವಿಬ್ರು ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ 50ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಅಪ್ಪು ಸರ್ ಅವರು ಆಚರಿಸ್ತಾ ಇದ್ದಾರೆ. ನಿಮ್ಮ ಮಾತು? 50ನೇ ವರ್ಷ ತುಂಬಾ ಖುಷಿ ಆಗುತ್ತೆ ಅದನ್ನ ಹೇಳೋದಕ್ಕೆ. ಅಂಡ್ ಅವ್ರ ಜೊತೆಲಿ ನಾವು ಇದ್ದಂತ ಒಂದಷ್ಟು ಆಲ್ಮೋಸ್ಟ್ ಒಂದು 2.5 ವರ್ಷ ನಾವು ಟ್ರಾವೆಲ್ ಮಾಡಿದ್ವಿ. ಯಾರೇ ಕೂಗಾಡಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು. ಒಂದು ಫೈಟ್ ಸೀನು ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಎಗರ್ಕೊಂಡು ಹೋಗ್ಬೇಕಿತ್ತು. ನಾನು ರವಿ ಮಾಸ್ಟ್ರು ಇದ್ದಿದ್ದು, ಯೋಗಿ ಸರ್ ಆ ಬಿಲ್ಡಿಂಗ್ ಇಂದ ಎಗರ್ಬೇಕು ನೀವು ಅಂದ್ರು. ನಾನು ಯಾವ್ದೋ ಡೌಟ್ ಅಲ್ಲಿ ಮೋಸ್ಟ್ಲಿ ಅಪ್ಪು ಅಣ್ಣ ಒಪ್ಪಲ್ಲ ಇದಕ್ಕೆ ಬಿಡು ಅಂದ್ಬಿಟ್ಟು, ಸರ್ ಅಪ್ಪು ಸರ್ ಓಕೆ ಅಂದ್ರೆ ನಾನು ಮಾಡ್ತೀನಿ ಅಂತ. ನಾನ್ ನಂಬಿಕೆ ಮಾಡಲ್ಲ ಅಂತ ನಾನು ಅನ್ಕೊಂಡು ಹೇಳಿದ್ದು. ಆಮೇಲೆ ಅವ್ರೇನನ್ಬೇಕು, ಅಪ್ಪು ಸರ್ ಒಪ್ಪಿದ್ದಾರೆ, ನೀವು ಮಾಡ್ಲೇಬೇಕು ಇವಾಗ. ಅಪ್ಪು ಅಣ್ಣಂಗೆ ಯಾಕಣ್ಣ ಹಿಂಗ್ ಮಾಡ್ತೀರಾ ನೀವು, ಬೇಡ ಅಣ್ಣ ರಿಸ್ಕ್ ಅಲ್ವೇ. ಏಯ್ ಮಚ್ಚಾ ಬಾರೋ, ನಮ್ಮ ನೋಡೋ ಆಡಿಯನ್ಸ್ಗೆ ನಾವು ಮಾಡಲೇಬೇಕು ಇದೆಲ್ಲ ಬಾರೋ ಅಂತೇಳಿ ಮಾಡಿಸಿದ್ರು ಅವರು. ಸೊ ಅದು ತುಂಬ ಜ್ಞಾಪಕ ಬರುತ್ತೆ ನನಗೆ. ಅಲ್ಲ ಅಪ್ಪು, ಇದೊಂದು ಮಾತು ಯಾವಾಗಲೂ ಯೋಗಿಗೆ ಹೇಳ್ತಿದ್ದು, ನಾನಿನ್ನೊಂದು 5 ವರ್ಷ ಮುಂಚೆ ಮದುವೆಗಿದ್ದು ಇನ್ನು ವಯಸ್ಸಿನ ಮಗ ಇರ್ತಿದ್ದೆ ಕೂಡ ನನಗೆ. ಇವತ್ತು 50ನೇ ವರ್ಷದ ಜನ್ಮ ದಿನೋತ್ಸವ ನಮ್ಮ ಪ್ರೀತಿಯ ಅಪ್ಪು ಅವ್ರಿಗೆ. ಅವ್ರ ಜೊತೆ ಕಳೆದಂತ ಪ್ರತಿ ಕ್ಷಣಗಳು ಮೆಮೊರೇಬಲ್ ಅಂಡ್ ಚೆರಿಷಬಲ್. ತುಂಬಾ ಖುಷಿ ಆಗುತ್ತೆ ಅವ್ರು ಮಾಡೋ ಕೆಲಸಗಳು, ಅವರ ಸಾಧನೆ, ಅವರ ಸಮಾಜಮುಖಿ ವ್ಯಕ್ತಿತ್ವ ವಿಶ್ವದೆಲ್ಲೆಡೆ ತುಂಬಾ ಪ್ರಚಾರವಾಗಿದೆ. ಅವ್ರನ್ನ ನಾವು ಅನುಭವಿಸಿದ್ವಿ ಅನ್ನೋದು ತುಂಬಾ ಖುಷಿ ಕೊಡುವಂತ ವಿಷಯ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಇದ್ದಂತ ಪ್ರತಿಯೊಂದು ಕ್ಷಣನೂ ಅದ್ಭುತವಾಗಿತ್ತು. ವಿ ಆಲ್ವೇಸ್ ಮಿಸ್ ಯು ಸರ್. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಪು ಸರ್ ಒಂದು ಇಂಟರ್ವ್ಯೂ ಮಾಡ್ಬೇಕಾರೆ ಸರ್ ನಾನು ಹೇಳಿದ್ದೆ, ಸರ್ ಅದ್ ಹೆಂಗ್ ಸರ್ ನೀವು ನೀರ್ ಕುಡ್ದಂಗೆ ಪಲ್ಟಿ ಹೊಡಿತೀರಾ, ಹಂಗ್ ಇಷ್ಟು ಈಸಿಯಾಗಿ ಮಾಡ್ತೀರಾ ನೀವು ಅಂತ. ಅವ್ರೊಂದ್ ಮಾತು ಹೇಳಿದ್ರು ಯೋಗಿ, ಅದ್ರಲ್ಲಿ ಏನ್ ದೊಡ್ಡ ವಿಷಯ ಅಲ್ಲ ಅನ್ನೋರೆ. ನಮ್ಮ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಮಧ್ಯರಾತ್ರಿ ಬಂದ್ ನಿಂತು ಬೆಳಗಿನ ಜಾವವರೆಗೂ ಒಂದು ತೊಟ್ಟು ನೀರು ಕುಡಿದೆ ಕಟೌಟ್ ಕಟ್ಟಿ ನಮ್ಮ ಸಿನಿಮಾ ಓಪನಿಂಗ್ಗೋಸ್ಕರ ಕಾಯುವಂತ ಅಭಿಮಾನಿಗಳಿಗೋಸ್ಕರ ನಾವ್ ಅಷ್ಟು ಮಾಡಕ್ಕಾಗಲ್ವಾ ಅಂತ ಹೇಳಿದ್ರು. ಅದು ನಿಜವಾದ ಅಪ್ಪು ಸರ್, ಅದು ನಿಜವಾಗ್ಲು ನಿಜ ನಿಜ ಕರೆಕ್ಟ್. ಅಂದ್ರೆ ಇನ್ನೊಂದು ಹೇಳ್ಬೇಕು ಏನಂದ್ರೆ, ತುಂಬಾ ಜನ ಹೆಸರು ಮಾಡ್ತಾರೆ, ಆದ್ರೆ ಒಳ್ಳೆ ಹೆಸರು ಮಾಡೋದು ತುಂಬಾ ಕಮ್ಮಿ ಜನ. ತುಂಬಾ ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ಅಪ್ಪು ಅಣ್ಣನ್ ನೋಡಿ ನಾವೆಲ್ಲರೂ ಕಲಿಬೇಕು. ಸೊ ಇದೇ ರೀತಿ ಮಾತಾಡ್ತಿರೋಣ. ಇದ್ರ ಜೊತೆಗೆ ಅಪ್ಪು ಹುಡುಗರು ಬಂದಿರ್ತಾರೆ. ಸೊ ಆ ಹುಡುಗರಿಗೋಸ್ಕರ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ. ಪ್ಲೀಸ್ ಕೂತ್ಕೊಂಡು ನಮ್ಮ ಪರ್ಫಾರ್ಮೆನ್ಸಸ್ ನ ಎಂಜಾಯ್ ಮಾಡಿ. ವೆಲ್ಕಮ್ ಟು VP ಸರ್. ಈ ಹಬ್ಬ ನಿಮಗೆ ಎಷ್ಟು ಸ್ಪೆಷಲ್ ಸರ್? ನೋಡಿ, ಯಾವ ರೀತಿ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಇದ್ದಾರೆ ಅಂದ್ರೆ, ಅವರು ವ್ಯಕ್ತಿ ರೂಪದಲ್ಲಿ ಇಲ್ಲದೆ ಹೋದ್ರು ಶಕ್ತಿ ರೂಪದಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಎಷ್ಟು ಆಳವಾಗಿ ಅವರು ಜೀವಂತವಾಗಿದ್ದಾರೆ ಅಂತ ನಾವು ಇಲ್ಲಿ ನೋಡಬೇಕಾಗಿರುವಂತಹ ವಿಷಯ. ಅವರ 50th ಬರ್ತ್ಡೇ ಒಂದು ದೊಡ್ಡ ಸ್ಫೂರ್ತಿಯ ಸ್ತಂಭವಾಗಿ ನಮಗೆ ನಿಲ್ಲುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್, ಯು ವಿಲ್ ಲಿವ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಜುನ್ ಸರ್, ಇವಾಗ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬರ್ತ್ಡೇ ಅವ್ರದ್ದು, ಬಟ್ ಎಲ್ಲೋ ಒಂದು ಕಡೆ ಒಂಥರ ಹೊಟ್ಟೆ ಉರಿತಾ ಇತ್ತು ನೋಡಿದ್ರೆ. ತುಂಬ ಏನೇ ಆದ್ರೂ ದುಃಖದ ಮಾತಾಡಬಾರ್ದು, ಬಟ್ ಸ್ಟಿಲ್ ಅಯ್ಯೋ ಇನ್ಮೇಲೆ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕಾಗಲ್ವಾ, ಅಯ್ಯೋ ಮತ್ತೆ ಇವ್ರನ್ನ ನೋಡೋಕ್ಕಾಗಲ್ವಾ ಅನ್ನೋ ಹಿಂಸೆ ಒಳಗಡೆಯಿಂದ. ಬಟ್ ಎನಿವೇಸ್ ಅವ್ರು ಮಾಡಿರೋ ಕೆಲಸ, ಅವರ ಸಿನಿಮಾದಲ್ಲಿ ಬಂದಂಥ ಸಂಗೀತ ಎಲ್ಲವೂ ನಮ್ಮ ಜೊತೆಲಿ ಹಾಗೇ ಇದೆ. ಆ್ಯಂಡ್ ಆ ನಗು ಮಾತ್ರ ನಮ್ಮ ಜೊತೆಲಿ ಯಾವತ್ತೂ ಹಾಗೇ ಇರುತ್ತೆ. ಅದನ್ನ ಯಾರು ಅಳಿಸೋಕ್ಕೆ ಮಾತಾಡ್ತಾನೆ ಹೋಗ್ಬೋದು. ಇವತ್ತೆಲ್ಲ ಇದೆಲ್ಲ ಫುಲ್ ಡೇ ಮಾತಾಡೋಣ. ಈ ಮಟ್ಟದ ಒಂದು ಜನರ ಒಂದು ಪ್ರೀತಿಯನ್ನು ಗಳಿಸಿರೋದು ಇಟ್ ಇಸ್ ನಾಟ್ ಅ ಜೋಕ್ ಅನ್ನೋದು. ವೆನ್ ಹಿ ಲೆಫ್ಟ್ ವಿ ಗಾಟ್ ಟು ನೋ ದ್ಯಾಟ್ ವಿ ಆರ್ ಆಲ್ ಸೆಲೆಬ್ರೇಟಿಂಗ್ ಹಿಸ್ 50th ಬರ್ಡೇ. ಸೊ ಇದು ನಿಜವಾದ ಒಂದು ಸೆಲೆಬ್ರೇಷನ್ ವಾತಾವರಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಆಲ್ ಹ್ಯಾವ್ ನೈಸ್ ಫನ್. ಥ್ಯಾಂಕ್ ಯು ಗುರುಗಳೇ. ಈ ತ್ರಿಮೂರ್ತಿಗಳು ಬಂದು ಆ ಮಹಾಮೂರ್ತಿಗೆ ಒಂದು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನು ನೀಡಬೇಕು. ಮೇ ಐ ರಿಕ್ವೆಸ್ಟ್ ಆಲ್ ದಿ ಜಡ್ಜಸ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್.
ಪ್ರತಿಮೆಯನ್ನ ಪ್ರೀತಿಯ ಅಭಿಮಾನದಿಂದ ನಮಗಾಗಿ ನಿರ್ಮಿಸಿಕೊಟ್ಟವರು PC ಶಿವಕುಮಾರ್ ಸರ್ ಅವರು, ಶಿಲ್ಪ ಕಲಾವಿದರು, ವೆರಿ ಫೇಮಸ್ ಆರ್ಟ್ ಡೈರೆಕ್ಟರ್. ಅವರಿಗೆ ನಮ್ಮ ಕಾರ್ಯಕ್ರಮದ ಕಡೆಯಿಂದ ನಮ್ಮ ಅಭಿಮಾನಿಗಳ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಶಿವ ಸರ್. ಥ್ಯಾಂಕ್ ಯು. ಧನ್ಯ ಅವರೇ, ಕ್ಯೂಟೆಸ್ಟ್ ಪರ್ಫಾರ್ಮೆನ್ಸ್ Yeah. ಅಂದ್ರೆ ತುಂಬಾ ಹಾರ್ಟ್ ವಾರ್ಮಿಂಗ್, ಎಷ್ಟು ಕ್ಯೂಟ್ ಆಗಿ ಮಾಡಿದ್ರು. ನನಗೆ ನಿಜವಾಗ್ಲೂ ಐ ಡೋಂಟ್ ನೋ ವಾಟ್ ಟು ಸೇ. ಅಂದ್ರೆ ಮೂವಿ ನೋಡಿದಷ್ಟೇ ನನಗೆ ಆನಂದ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಗಾಡ್ ಬ್ಲೆಸ್ ಯು ಆ್ಯಂಡ್ ಹಗ್ಸ್ ಆ್ಯಂಡ್ ಕಿಸ್ಸಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ದಿಯಾ ಸುಮ್ನೆ ನಮ್ಮ ಸ್ಟೇಜಿಗೆ ಬರೋದಿಲ್ಲ, ಏನೋ ಒಂದು ಸ್ಪೆಷಲ್ ತಂದಿರ್ತಾರೆ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಅಪ್ಪು ಸರ್ ಅವರ ಪ್ರೇಮದ ಕಾಣಿಕೆಯಿಂದ ಪ್ರಾರಂಭ ಆಗಿ ಗಂಧದ ಗುಡಿ 3 ವರೆಗಿನ ಅವರ ಅಭಿನಯದ ಪಯಣವನ್ನ ಚಿಕ್ಕದಾಗಿ ವರ್ಣಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ವಾವ್ ವಾವ್ ವಾವ್, ಲವ್ಲಿ. ದಿಯಾಗ್ ಬರ್ಲಿ ಚಪ್ಪಾಳೆ. ಭಕ್ತಿಯಲ್ಲಿ ಭಕ್ತ ಪ್ರಹ್ಲಾದನಾಗಿ, ಬಾಡದ ಬೆಟ್ಟದ ಹೂವಾಗಿ, ಚಿತ್ರರಂಗಕ್ಕೆ ಹೊಸ ಬೆಳಕಾಗಿ, ಬದುಕಿನಲ್ಲಿ ಭಾಗ್ಯವಂತನಾಗಿ, ನಗುಮುಖದ ಪುರುಷೋತ್ತಮನಾಗಿ, ನಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್ ಆಗಿ, ಅಭಿಮಾನಿಗಳ ಪವರ್ ಸ್ಟಾರ್ ಆಗಿ, ನಟ ಸಾರ್ವಭೌಮ ಆಗಿ, ಕರುನಾಡಿನ ವೀರ ಕನ್ನಡಿಗನಾಗಿ, ಬೊಂಬೆ ಹೇಳುವ ರಾಜಕುಮಾರನಾಗಿ, ಯುವಕರ ಯುವ ರತ್ನನಾಗಿ, ದೊರೆಯು ದೊಡ್ಮನೆ ಹುಡುಗನಾಗಿ, ಸರಳತೆ ಮೆರೆದ ಅರಸು ಆಗಿ, ತಾಯಿಯ ಪ್ರೀತಿ ಗೆದ್ದಂತ ಅಂಜನಿ ಪುತ್ರನಾಗಿ, ಜನಪ್ರಿಯ ಜಾಕಿಯಾಗಿ, ಅಣ್ಣ ಬಾಂಡ್ ಆಗಿ, ಗಂಧದ ಗುಡಿಯ ಕುಡಿಯಾಗಿ, ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮನಾಗಿ, ಕನ್ನಡಿಗರ ಮನಗೆದ್ದಂತ ನೆಚ್ಚಿನ ಅಪ್ಪು ಸರ್ ಅವರಿಗೆ 50 ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿ ಲವ್ ಯು ಅಪ್ಪು ಸರ್. ಥ್ಯಾಂಕ್ ಯು ಸೋ ಮಚ್ ದಿಯಾ, ದಟ್ ವಾಸ್ ಸೋ Thank you. ಬ್ಯೂಟಿಫುಲ್. ಈಗ ಎಲ್ಲರೂ ಸೇರಿ ಒಟ್ಟಿಗೆ ಅಪ್ಪು ಸರ್ ಹ್ಯಾಪಿ ಬರ್ತ್ಡೇ ಅಂತ ಹೇಳೋಣ. ರೆಡಿ? ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಥ್ಯಾಂಕ್ ಯು. ಬಳ್ಳಿ ಚಪ್ಪಾಳೆ ಈ ಮಕ್ಕಳಿಗೆ ಪ್ಲೀಸ್. ಅಪ್ಪು ಸರ್ ಅವರ 50ರ ಸಂಭ್ರಮಕ್ಕೆ ಅಪ್ಪು ಅವರ ಪ್ರೀತಿಯ ಅಕ್ಕ ಪೂರ್ಣಿಮಾ ಮ್ಯಾಮ್ ಹಾಗೂ ಧನ್ಯ ಅವರು ಆಗಮಿಸಿ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಮ್ಯಾಮ್, ಎಷ್ಟು ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಿದ್ದು. ನನಗೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ರು ಪರವಾಗಿರಲಿಲ್ಲ ಅನಿಸ್ತು ನಿಜವಾಗ್ಲೂ. ತುಂಬ ಚೆನ್ನಾಗಿ ಹಾಡಿದ್ರು ಮಕ್ಕಳು ಮಾತ್ರ. ಈ ಪ್ರೋಗ್ರಾಮ್ಗೆ ಒಂದು ವಿಷಯ ಹೇಳ್ಬೇಕು ನಾನು. ಸರಿಗಮಪ ನಾವು ಹಿಂದಿಲಿ ನಮ್ಮ ತಂದೆ ನೋಡ್ತಾ ಇದ್ರು ಅವಾಗ. ಯಾವಾಗಲೂ ಅನ್ಕೋತಾ ಇದ್ರು ನಮ್ಮ ಭಾಷೆಯಲ್ಲಿ ಯಾವಾಗ ಬರೋದು ಇದು ಅಂತ. ಸೊ ಇಟ್ಸ್ ಅ ಮೋಸ್ಟ್ ಫೇವ್ರೆಟ್ ಪ್ರೋಗ್ರಾಮ್ ನಮ್ಮ ತಂದೆಗೆ ಸರಿಗಮಪ. ಇವತ್ತು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆ. ಥ್ಯಾಂಕ್ ಯು ಮ್ಯಾಮ್. ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಒಂದು ಪ್ರೀತಿಯ ಉಡುಗೊರೆ ನಮ್ಮ ಕಡೆಯಿಂದ ನಿಮಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.